ಯೆಹೋವನೇ, ನಾನು ಅಲ್ಪನೂ ತಿರಸ್ಕಾರ ಹೊಂದಿದವನು ಆಗಿದ್ದೇನೆ, ಆದರೂ ನಿನ್ನ ನೇಮಗಳನ್ನು ಮರೆಯುವುದಿಲ್ಲ. ಗುರುವಾರ 4ನೇ ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪ್ರಸಂಗಿ 6ನೇ ಅಧ್ಯಾಯದ 7ನೇ ವಚನ. ಮನುಷ್ಯನು ಪಡುವ ಪ್ರಯಾಸವೆಲ್ಲ ತನ್ನ ಹೊಟ್ಟೆಗಾಗಿಯೇ, ಆದರೂ ಅವನಿಗೆ ತೃಪ್ತಿಯಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಮನುಷ್ಯನ ಇಡೀ ಆಯುಷ್ಕಾಲವು ತನ್ನ ಹೋರಾಟ ಮತ್ತು ತನ್ನ ಶ್ರಮ, ತನ್ನ ಜೀವನದಲ್ಲಿ ಸಂತೋಷ ತೃಪ್ತಿಗೋಸ್ಕರವಾಗಿಯೇ, ಅದಕ್ಕೋಸ್ಕರವಾಗಿ ಶ್ರಮಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ತೃಪ್ತಿಯಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಜ್ಞಾನಿಯಾದಂಥ ಸೊಲೊಮೋನನು ಈ ಒಂದು ಪುಸ್ತಕದಲ್ಲಿ ಅನೇಕ ವಿಚಾರಗಳನ್ನು ಬರೆದು, ಅನೇಕ ವಿಚಾರ ಈ ಲೋಕದಲ್ಲಿ ವ್ಯರ್ಥವಾಗಿರುವಂಥದ್ದು ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಆದರೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಒಳ್ಳೆಯದನ್ನು ಮಾಡುತ್ತಾ ಸಂತೋಷವನ್ನು ಅನುಭವಿಸು ಎಂಬುದಾಗಿ ಹೇಳುತ್ತಾ, ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲವೂ, ಅಂದರೆ ಆಸ್ತಿ, ಸ್ಥಾನ, ಮಾನ, ಎಲ್ಲವುಗಳು ಕೂಡ ಅದು ವ್ಯರ್ಥವಾಗಿರುವಂಥದ್ವೇ. ಯಾವುದೂ ಕೂಡ ಅದು ಪರಿಪೂರ್ಣವಾದಂಥ ಸಮಾಧಾನ ಸಂತೋಷ ಕೊಡಲಾಗದೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅದರಲ್ಲೂ ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಇರ್ತಕ್ಕಂಥ ವಿಚಾರವನ್ನು ಅದ್ಭುತವಾಗಿ ಹೇಳುವಂಥವನಾಗಿದ್ದಾನೆ. ಮನುಷ್ಯನು ಬಹಳವಾಗಿ ಪ್ರಯಾಸ ಪಡುವುದು ಹೊಟ್ಟೆಗಂದರೆ ತಾನು ತಿನ್ನುವುದಕ್ಕೋಸ್ಕರವಾಗಿ, ತನ್ನ ಜೀವನಕ್ಕೋಸ್ಕರವಾಗಿಯೇ, ಆದರೂ ಅದರಲ್ಲೂ ತೃಪ್ತಿ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕರು ಬಹಳಷ್ಟು ಶ್ರಮಪಟ್ಟು ಎಲ್ಲವನ್ನು ಹೊಂದಿಕೊಂಡಿದ್ದಾಗ್ಯೂ ಕೂಡ ಅವರ ಜೀವನದಲ್ಲಿ ತೃಪ್ತಿ ಅಥವಾ ಸಮಾಧಾನ ಇಲ್ಲದಿರುವಂಥದ್ದನ್ನು ನೋಡುತ್ತೇವೆ. ನಾವು ಶ್ರಮ ಪಡುವಂಥದ್ದು, ಹೋರಾಟ ಮಾಡುವಂಥದ್ದು ಯಾವುದಕ್ಕೋಸ್ಕರವಾಗಿ? ಎಲ್ಲವನ್ನು ಗಳಿಸಿಕೊಳ್ಳುತ್ತೇವೆ, ಆದರೆ ಗಳಿಸಿಕೊಂಡಂಥ ಎಲ್ಲವುಗಳು ಕೂಡ ಯಾವ ರೀತಿಯಲ್ಲೂ ತೃಪ್ತಿಯಾಗಲಿ ಸಮಾಧಾನ ಆಗಲಿ ಕೊಡುವಂಥದ್ದಲ್ಲ. ಅದಕ್ಕೆ ನಾವು ಪ್ರತಿಯೊಬ್ಬರೂ ಶ್ರಮ ಪಡುವಂಥದ್ದು ಅಗತ್ಯ, ಮುಖ್ಯ, ಹೌದು. ಆದರೆ ಆ ಶ್ರಮಪಟ್ಟದ್ದನ್ನು ಪಡಕೊಂಡಾಗ ಆ ಪಡಕೊಂಡದ್ದರಲ್ಲಿ ನಾವು ಸಮಾಧಾನ ಅಥವಾ ಸಂತೃಪ್ತಿ ಕಂಡುಕೊಳ್ಳಬೇಕು. ಇಲ್ಲವಾದರೆ ನಮ್ಮ ಇಡೀ ಜೀವನ ಅದು ವ್ಯರ್ಥವಾದಂಥದ್ದು. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಎಲ್ಲ ರೀತಿಯಲ್ಲೂ ಕೂಡ ಸಮಾಧಾನ ಅಥವಾ ತೃಪ್ತಿ ಹೊಂದುವುದಕ್ಕೋಸ್ಕರವಾಗಿ ಶ್ರಮ ಪಡೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಾವು ಪಟ್ಟಂಥ ಶ್ರಮದಲ್ಲಿ ಪಡೆದಂಥ ಎಲ್ಲವೂ ನಮಗೆ ತೃಪ್ತಿಕರವಾಗುವಂತೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.